ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಒಳ್ಳೆಯದನ್ನೇ ಮಾಡ್ತಾರೆ ಪ್ರಿಯರೇ. ಎಷ್ಟು ಒಳ್ಳೆಯದನ್ನು ಮಾಡ್ತಾರೆ ಅಂತಂದರೆ, ಸಾವು ನಮ್ಮನ್ನು ಬಂದು ಆವರಿಸಿದರೂ ಆ ಸಾವು ನಮ್ಮನ್ನು ಮುಟ್ಟದೇ ಇರುವವರೆಗೂ ಕರ್ತನು ನಮ್ಮನ್ನು ಕಾಯುವಾತನು. ಆಮೇನ್. ಅನೇಕ ಸಾಕ್ಷಿಗಳನ್ನು ನಾನು ನೋಡಿದ್ದೇನೆ. 7 ಲ್ಯಾಂಪ್ ಚಾನಲ್ನ ವಿಳಾಸಕ್ಕೆ ಅನೇಕರು ಸಾಕ್ಷಿಗಳನ್ನು ಬರೆದು ಕಳಿಸ್ತಾರೆ. ಈ ಪ್ರಾರ್ಥನೆಗಳಲ್ಲಿ ನಮ್ಮ ವ್ಯಾಧಿಗಳು ಗುಣವಾಗಿದ್ದಾವೆ, ನಿಮ್ಮ ಪ್ರಾರ್ಥನೆಗಳಲ್ಲಿ ನಾವು ಅಭಿವೃದ್ಧಿಯಾಗಿದ್ದೇವೆ, ನಿಮ್ಮ ಪ್ರಾರ್ಥನೆಗಳಲ್ಲಿ ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸಿದ್ದಾರೆ ಎನ್ನುವ ಅನೇಕ ಸಾಕ್ಷಿಗಳನ್ನು ನಾನು ಕಾಲಕ್ಕೆ ಓದಿದ್ದೇನೆ. ರೋಮಾಪತ್ರಿಕೆ 15ನೇ ಅಧ್ಯಾಯ 13 ನಾವು ನೋಡುವುದಾದರೆ, ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಿದ್ದವು ಎಂಬುದಾಗಿ ಬರೆಯಲ್ಪಟ್ಟಂತೆ ಕ್ರಿಸ್ತನಾದರೋ ತನ್ನನ್ನು ತಾನು ಸಂತೋಷಪಡಿಸಿಕೊಳ್ಳಲಿಲ್ಲ. ಪ್ರಿಯರೇ, ಯೇಸು ಯಾವಾಗಲೂ ಶಿಲುಬೆಯಲ್ಲಿ ನಡೆದರು ಅಂದರೆ ಸ್ವಾರ್ಥದ ಜೀವಿತದ ಮರಣದ ದಾರಿ. ಸ್ವಾರ್ಥ ಜೀವಿತದ ಮರಣ, ಸ್ವಾರ್ಥ ಜೀವಿತದ ಮರಣ ದಾರಿ ಅನ್ನುವುದನ್ನು ಒಂದು ದೃಷ್ಟಿಕೋನದಲ್ಲಿ ನಾವು ಗ್ರಹಿಸೋಣ. ಆದರೆ ಯಾವುದೇ ಸನ್ನಿವೇಶದಲ್ಲಿ ಯೇಸು ತನ್ನ ಸ್ವಂತ ಸುಖವನ್ನು ನೋಡಿಕೊಳ್ಳಲಿಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕರ್ತನು ಯಾವುದೇ ಥರದ ವೈಯಕ್ತಿಕವಾದಂಥ ಸುಖಗಳನ್ನು, ಸಂತೋಷಗಳನ್ನು ನೋಡಿಕೊಳ್ಳಲಿಲ್ಲ. ಆದರೆ ಈ ರೋಮಪತ್ರಿಕೆ ಒಂದು ವ್ಯತ್ಯಾಸವಾಗಿ ನಮಗೆ ಅನ್ನಿಸ್ತದೆ. ಆ ವ್ಯತ್ಯಾಸ ಏನಪ್ಪ ಅಂದರೆ, ನಿನ್ನನ್ನು ದೂಷಿಸುವವರ ದೂಷಣೆಗಳ ನನ್ನ ಮೇಲೆ ಬಿದ್ದವು. ಇಲ್ಲಿ ಗಮನಿಸಿ ಪ್ರಿಯರೇ, ದೂಷಣೆಗಳು ಅಂದರೆ ಎಲ್ಲ ಪಾಪದ ಸಾರಾಂಶ ಏನಿದೆ ಮತ್ತು ಅದರ ಮುಖ್ಯ ಲಕ್ಷಣಗಳೇನಿದ್ದಾವೆ, ನಮ್ಮನ್ನು ತೃಪ್ತಿಪಡಿಸಿಕೊಳ್ಳುವುದಾಗಿ ಪರಿಶುದ್ಧತೆಯ ಮುಖ್ಯ ಲಕ್ಷಣ ನಮ್ಮನ್ನು ನಿರಾಕರಿಸಿಕೊಳ್ಳುವುದು ಎಂಬುದನ್ನು ನಾವು ಗ್ರಹಿಸಬೇಕಾಗ್ತದೆ. ಅಲ್ಲೇ ಲೂಕಪತ್ರಿಕೆ 9ನೇ ಅಧ್ಯಾಯ 23 ನೀವು ನೋಡಿ, ಆತನು ಅವರೆಲ್ಲರಿಗೆ ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಇಲ್ಲಿ ನೇರವಾಗಿ ನೋಡುವುದಾದರೆ ಕರ್ತನವರೆಲ್ಲರಿಗೂ ಹೇಳ್ತಾನೆ, ನೀವು ನನ್ನೊಟ್ಟಿಗೆ ಬರುವುದಾದರೆ ನೀವೇನು ಮಾಡಿ, ತನ್ನನ್ನು ನಿರಾಕರಿಸಿ. ಅರಿಷಡ್ ವರ್ಗಗಳು ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ನೇರವಾಗಿ ಕರ್ತನ ಹೇಳ್ತಾ ಇರುವಂಥ ಮಾತೇನಪ್ಪ ಅಂತಂದರೆ, ನೇರವಾಗಿ ಮಾತಾಡ್ತಾ ಇದ್ದಾರೆ, ನಾವು ಪ್ರತಿದಿನ ನಮ್ಮನ್ನು ನಾವು ನಿರಾಕರಿಸದಿದ್ದರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳನ್ನು, ಅರಿಷಡ್ ವರ್ಗಗಳನ್ನು ನಾವು ನಿರಾಕರಿಸದಿದ್ದರೆ ನಾವು ಯೇಸುವಿನ ರಕ್ತದ ಮೂಲಕ ಪಾಪ ನಿವಾರಣೆ ಹೊಂದಿರಬಹುದು ಎಂಬುದಾಗಿ ಗ್ರಹಿಸ್ತೇವೆ. ಆದರೆ ಅವುಗಳನ್ನು ನಾವು ನಿರಾಕರಿಸಬೇಕು. ಯಾವಾಗ ನಾವು ನಿರಾಕರಿಸ್ತೇವೋ ಆಗ ಆತನ ರಕ್ತದ ಮೇಲೆ ನಮಗೊಂದು ಅಧಿಕಾರ, ನಮ್ಮಲ್ಲಿ ದೇವರ ವಾಕ್ಯದ ಆಳವಾದಂಥ ಜ್ಞಾನಕ್ಕೆ ಹೋಗ್ತಾ ಇದ್ದಾಗೆ ನಾವು ನಮ್ಮ ಪ್ರಾಣವನ್ನು, ನಮ್ಮ ಆತ್ಮವನ್ನು, ನಮ್ಮ ಶರೀರವನ್ನು ಕರ್ತನಿಗೆ ಒಪ್ಪಿಸ್ತೇವೆ. ಅದು ಯಾವಾಗಂದರೆ ನಾವು ವಾಕ್ಯದ ಆಳಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ದೇವರು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಒಪ್ಪಿಸಿಕೊಡ್ತಾನಯ್ಯ. ದೇವರೇ ಅಪ್ಪ, ಜನ್ಮ ಪಾಪಗಳನ್ನು ಮನ್ನಿಸು, ಕರ್ಮ ಪಾಪಗಳನ್ನು ಮನ್ನಿಸು, ಮನಪಾಪಗಳನ್ನು ಮನ್ನಿಸು ದೇವರೇ. ಜನ್ಮ ಕರ್ಮ ಮನ ಪಾಪಗಳ ಮೇಲೆ ದೇವರೇ ಯೇಸುವೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯಾವುದೇ ಥರದ ಪಾಪಗಳಿಗೆ ಪ್ರೇರೇಪಣೆ ಮಾಡುವಂಥ ಎಲ್ಲ ದುಷ್ಟ ಆವಿಗಳನ್ನು ಯೇಸು ಕ್ರಿಸ್ತನ ರಕ್ತದಿಂದ ಕಟ್ಟಲ್ಪಡಲಿ ಸ್ವಾಮಿ. ಸಹಾಯ ಮಾಡಿ ಸ್ವಾಮಿ. ಈ ಮಕ್ಕಳಿಗೆ ದೇವರೇ, ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿರುತ್ತಾರೋ ಅವರ ಹೃದಯಗಳು ಬಯಸಿದಾಗೆ ಅವರನ್ನು ನಡೆಸು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ.